ಹಾಯ್ ಹಲೋ ನಮಸ್ಕಾರ ಗೈಸ್. ನಾನಿವತ್ತು ವ್ಲಾಗ್ನ ಆಫೀಸಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಆಫೀಸ್ ಮುಗಿಸ್ಕೊಂಡು ಸಂಜೆ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ನಮ್ಮ ಆಫೀಸ್ ಪಕ್ಕದಲ್ಲೇ ಒಂದು ಜಾಗರಿ ಟೀ ಅಂತ ಇದೆ. ಸೊ ಜಾಗರಿ ಹಾಕ್ತಾರೋ ಶುಗರ್ ಹಾಕ್ತಾರೋ ಗೊತ್ತಿಲ್ಲ, ಬಟ್ ನೀನು ಮಾತ್ರ ಜಾಗರಿ ಟೀ ಅಂತ ಒಂದು ಚಿಕ್ಕ ಒಂದು ಶಾಪ್ ಓಪನ್ ಮಾಡಿದ್ದಾರೆ. ಸೊ ಅಲ್ಲಿ ಸ್ಯಾಂಡ್ವಿಚ್ ತಿನ್ನೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನನ್ನ ಕೊಲೀಗ್ಸ್ ಎಲ್ಲರೂ ಕೂಡ ಬಂದಿದ್ವಿ. ಸೊ ಅಲ್ಲಿಂದನೇ ನಾನು ನನ್ನ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿದೆ. ಈಗ ನೋಡಿ ಆ ಶಾಪ್ದು ಒಂದು ಚಿಕ್ಕ ಸ್ಟಿಲ್ ತೋರಿಸ್ತೀನಿ ನಿಮಗೆ. ಆಫೀಸ್ ಮುಗಿದ ತಕ್ಷಣ ಏನಾದರೂ ತಿನ್ನೋಣ ಅನ್ನಿಸ್ತಿರುತ್ತೆ ಗೈಸ್. ಏನಾದರೂ ಓಕೆ, ಆವಾಗ ನಮಗೆ ಡಯೆಟ್ ವೆಯ್ಟ್ ಲಾಸ್ ಏನು ನೆನಪಿಗೆ ಬರಲ್ಲ ಅಲ್ವಾ. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವಾಗ ಬಂದುಬಿಟ್ಟು ಟೈಮು 7:15 ಆಗಿದೆ. ಸೊ ಆಫೀಸಿಂದ ಬಂದು ಜಸ್ಟ್ ಫ್ರೆಶ್ ಅಪ್ ಆಗಿ ರಂಗೋಲಿ ಬಿಡಿಸೋಣ ಅಂತ ಕೂತಿದ್ದೀನಿ. ರಂಗೋಲಿ ಯಾಕೆ ಬಿಡಿಸ್ತೀನಿ ಅಂತಂದರೆ ನಂದು ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ ರಂಗೋಲಿದು, ಅದಕ್ಕೋಸ್ಕರ ಬಿಡಿಸ್ತಾ ಇದ್ದೀನಿ. ಆ್ಯಕ್ಚುಲಿ ತುಂಬ ದಿನ ಆಯಿತು ಕರೆಕ್ಟಾಗಿ ಅಪ್ಲೋಡ್ ಮಾಡ್ತಾಯಿಲ್ಲ, ಬಟ್ ಆ ಡೆಡಿಕೇಶನ್ ಮತ್ತೆ ವಾಪಸ್ ಬರಬೇಕು ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇಷ್ಟೊತ್ತಿಗೆ ಆಗಲೇ ನಾನು ಅಪ್ಲೋಡ್ ಮಾಡಬೇಕಿತ್ತು, ಬಟ್ ಆಫೀಸಿಂದ ಬಂದಿದ್ದು ಲೇಟ್ ಆಗೋಯಿತು. ಹಂಗಾಗಿ 4, 5, 6, 7 ಅದೊಂದು ಪುಟ್ಟದಾಗಿರೋ ರಂಗೋಲಿ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದೂ ಡಿಸೈನು ನಾನು ಅಲ್ಲಿ ಪ್ರಾಕ್ಟೀಸ್ ಮಾಡಿಲ್ಲ, ಜಸ್ಟ್ ಹಂಗೆ ಮನಸ್ಸಿಗೆ ಯಾವ ಥರ ಬರುತ್ತೋ ಆ ಥರ ಒಂದು ಚೆನ್ನಾಗಿರೋ ರಂಗೋಲಿ ಬಿಡಿಸೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ಥರ ಬರುತ್ತೆ ಅಂತ. ಚುಕೀಟಾಗಿದೆ, ಇವಾಗ ವಿಡಿಯೋ ಮಾಡ್ತೀನಿ. ಸೊ ಇವಾಗ ನೋಡಿ ಚುಕ್ಕಿ ಇಟ್ಕೊಂಡಿದ್ದೀನಿ. ಇಲ್ಲಿ ನನ್ನ ಟ್ರೈಪಾಡ್ ಇದೆ. ಸೊ ಇದರಲ್ಲಿ ಈ ನನ್ನ ಮೊಬೈಲ್ನ ಸಿಗಿಸ್ಕೊಂಡ್ಬಿಟ್ಟು ಇದರಲ್ಲಿ ಮಾಡ್ತೀನಿ. ಸೊ ವಿಡಿಯೋ ರೆಕಾರ್ಡಿಂಗ್ ಕೂಡ ನಿಮಗೆ ತೋರಿಸ್ತೀನಿ. ಸೊ ಈ ಥರದೊಂದು ಪುಟ್ಟ ರಂಗೋಲಿನ ಬಿಡಿಸ್ತಾ ಇದ್ದೀನಿ. ನನಗೆ ಕೆಲವೊಂದು ಸಲ ಏನೇನೋ ಒಳ್ಳೊಳ್ಳೆ ಡಿಸೈನ್ಸ್ ಎಲ್ಲ ಬರುತ್ತೆ, ಕೆಲವೊಂದು ಸಲ ಅಷ್ಟೊಂದು ಚೆನ್ನಾಗಿ ಬರಲ್ಲ, ಬಟ್ ಏನು ಬರುತ್ತೋ ಅದನ್ನು ಚೆನ್ನಾಗಿ ಬಿಡಿಸ್ಕೊಂಡು ಹೋಗ್ತೀನಿ. ಸೊ ನನ್ನ ಒಂದು ರಂಗೋಲಿ ಚಾನಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ, ನೀವು ಬೇಕು ಅಂದರೆ ನೋಡ್ಬೋದು. ಗೈಸ್ ಇವಾಗ ರಂಗೋಲಿ ಬಿಡಿಸಿ ಆಯಿತು. ಸೊ ನಾನಿವತ್ತು ಚಿಕನ್ ತೊಗೊಬಂದಿದ್ದೆ, ಒಂದು ಅರ್ಧ kg ಪಿ ಜಿನಲ್ಲಿ ಕುಕ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ನೋಡಿ ಕ್ಲೀನ್ ಮಾಡಿಟ್ಟಿದ್ದೀನಿ. ಸೊ ಇದನ್ನು ಕಬಾಬ್ ಮಾಡಬೇಕಾ ಅಲ್ಲ ಕರಿ ಮಾಡಬೇಕಾ ಅಂತ ಗೊತ್ತಾಗ್ತಿಲ್ಲ. ಸೊ ಹಂಗಾಗಿ ನೋಡೋಣ, ನಮ್ಮ ಹತ್ರ ಕಬಾಬ್ ಪೌಡ್ರ್ ಇದೆಯಾ ಇಲ್ವಾ ಅಂತ ಹೇಳ್ಬಿಟ್ಟು ಗೊತ್ತಿಲ್ಲ. ಇದ್ದಿರೋ ಥರ ನೆನಪು ಕಬಾಬ್ ಪೌಡ್ರ್ ಸಿಕ್ತು. ನೋಡೋಣ ಇದು ಇನ್ನೂ ಚೆನ್ನಾಗಿ ವರ್ಕ್ ಆಗ್ತಿದೆಯಾ ಅಲ್ಲ ಎಕ್ಸ್ಪೈರ್ ಆಗಿದೆಯಾ ಅಂತ. ಎಕ್ಸ್ಪೈರ್ ಆಗಿದ್ದರೆ ಚಿಕನ್ ಕಬಾಬ್ ಕ್ಯಾನ್ಸಲ್, ಚಿಕನ್ ಕರಿ ಮಾಡ್ತೀನಿ. ಅಂದರೆ ನಾನು ಮತ್ತು ನನ್ನ ಫ್ರೆಂಡು ಪ್ರಜ್ಞಾ ಇಬ್ಬರು ಮಾಡ್ತೀವಿ. ಬೈ ಚಾನ್ಸ್ ಚೆನ್ನಾಗಿತ್ತು ಅಂದರೆ ಚಿಕನ್ ಕಬಾಬ್. ನೆನ್ನೆ ನಮ್ಮ ಪಿ ಜಿನಲ್ಲಿ ಚಿಕನ್ ಕಬಾಬ್ ಮಾಡ್ತಾಯಿದ್ರು, ಅದು ನೋಡಿಬಿಟ್ಟು ಆಸೆಯಾಗಿ ಇವತ್ತು ಚಿಕನ್ ತೊಗೊಬಂದಿದ್ದು. ಮ್ಯಾನುಫ್ಯಾಕ್ಚರಿಂಗ್ 12 months. ಓಕೆ, ಒಂದು 10 days ಇದೆ, ಬಟ್ ಓಪನ್ ಮಾಡಿಟ್ಟಿದ್ವಿ. ಆದರೆ ಇದು ಫುಲ್ಲು ಚಿಕನಿಗೆ ಸಾಕಾಗಲ್ಲ ಅಂತ ಅಂದ್ಕೊತೀನಿ. ಏನು ಮಾಡೋದು? ಸೊ ಒಂದು 5-6 ಪೀಸ್ ತೆಗೆದ್ಬಿಟ್ಟು ಕಬಾಬ್ ಮಾಡ್ತೀನಿ. ರಿಮೈನಿಂಗ್ ಸಾರು ಮಾಡಿದ್ರೆ ಆಗುತ್ತೆ. ಓಕೆ ಗಾಯ್ಸ್, ಎಸ್ ಗಾಯ್ಸ್, ಇವಾಗ ಒಂದು ಚಿಕ್ಕದೊಂದು ಬಾಕ್ಸ್ ತೊಗೊಂಬಂದಿದ್ದೀನಿ. ಸೊ ಇದರಲ್ಲಿ ಹಾಕ್ಬಿಡೋಣ ಒಂದು ಸ್ವಲ್ಪ ಪೀಸಸ್. ಚಿಕ್ಕದು ಕಟ್ ಮಾಡಿದ್ದೆ ಕಬಾಬಿಗೆ ಅಂತ ಹೇಳ್ಬಿಟ್ಟು, ಬಟ್ ಆಮೇಲೆ ನೋಡಿದೆ ಕಬಾಬ್ ಪೌಡರೇ ಇಲ್ಲ. ಒಂದಿಷ್ಟು ಪೀಸ್ ಹಾಕಿದ್ದೀನಿ, ಚಿಕ್ಕ ಪೀಸ್ಗಳು. ಸೊ ದೊಡ್ಡ ಪೀಸ್ ಅಂದರೆ ಒಂದು 5-6 ಆಗುತ್ತೆ, ಚಿಕ್ಕದಾಗಿರೋದ್ರಿಂದ ಒಂದು 10-12 ಪೀಸ್ ಆಗಿದೆ. ಸೊ ಇದನ್ನು ಕಬಾಬಿಗೆ ಹಾಕ್ಕೊತೀನಿ. ಕಬಾಬ್ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ.
ಒಲೆ ನೋಡಿ ಗೈಸ್. ಸೊ ಹಂಗೆ ಕಲಿಸ್ಕೊತಾ ಇದ್ದೀನಿ. ಇದಕ್ಕೊಂದು ಮೊಟ್ಟೆ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊತೀನಿ. ಬಟ್ ನಂಗೆ ಅಷ್ಟೊಂದು ಐಡಿಯಾ ಗೊತ್ತಿಲ್ಲ. ನೋಡೋಣ, ಸದ್ಯಕ್ಕೆ ಇದು ಹಾಕಿರ್ತೀನಿ. ಬೇಕು ಅಂದರೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದೆ ಹಾಕ್ಕೊತೀನಿ. ಕಲಸಾಗೋಯ್ತು, ಕಬಾಬಿಗೆ ರೆಡಿ ಆಗೋಯ್ತು. ಸೊ ಇದು ಹೆಂಗಾಗುತ್ತೋ ಗೊತ್ತಿಲ್ಲ. ಸ್ಮೆಲ್ ಏನು ಕೆಟ್ಟದಾಗ ಬರ್ತಿಲ್ಲ. ನೋಡೋಣ ಹೆಂಗಾಗುತ್ತೆ ಅಂತ. ಎಸ್ ಗೈಸ್, ಇವಾಗ ಕಬಾಬಿಗೆ ಕಲಿಸ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ ಸ್ವಲ್ಪ ಒಳ್ಳೊಳ್ಳೆ ಪೀಸು, ಅಂದರೆ ಬೋನ್ ಪೀಸ್ ಎಲ್ಲ ಇರುತ್ತಲ್ವ, ಅಂಥದ್ದನ್ನೆಲ್ಲ ಸಾರಿಗೆ ಅಂತ ಇಟ್ಕೊಂಡಿದ್ದೀನಿ. ಅಂದರೆ ಚಿಕನ್ ಫ್ರೈ ಮಾಡ್ಕೊಳ್ಳೋದಕ್ಕೆ. ನನಗೆ ವಿತ್ ಬೋನ್ ಮತ್ತು ವಿತ್ ಸ್ಕಿನ್ ಅಂದ್ರೇ ಇಷ್ಟ. ಎಷ್ಟೋ ಜನಕ್ಕೆ ವಿತ್ ಸ್ಕಿನ್ ಆದರೆ ಇಷ್ಟ ಆಗಲ್ಲ, ಬಟ್ ನನಗಂತೂ ಇಷ್ಟ. ನಿಮಗೆ ಹೆಂಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಚಿಕನ್ನಿಗೆ ಕರಿಗೆ ರೆಡಿ ಮಾಡ್ಕೊಳ್ಳೋಣ ಗೈಸ್. ಇವಾಗ ನಾವು ಚಿಕನ್ ಮಾಡ್ಕೊಳ್ಳೋಕ್ಕಿಂತ ಮೇಲೆ ಬಂದಿದ್ವಿ, ಬಟ್ ಬೆಳ್ಳುಳ್ಳಿನ ಮರ್ತೋಗ್ಬಿಟ್ಟಿದ್ದೆ. ಅದಕ್ಕೆ ಮತ್ತೆ ತೊಗೊಂಡೋಗೋಣ ಅಂತ ಬಂದಿದ್ದೀನಿ. ಹಿಂಗೆ ಗೈಸ್, ಪ್ರತಿ ಸಲ ಏನಾದರೂ ಒಂದು ಬಿಟ್ಟೋಗೋದು, ಮತ್ತು 1000 ಸಲ ಮೇಲೆ ಕೆಳಗೆ ಓಡಾಡ್ತಿರೋದು. ಸಿಕ್ತು, ಬಟ್ ಇದು ಯಾಕೋ ಸ್ವಲ್ಪ ಬೆಂಡಾದಂಗಿದೆ. ಗೈಸ್ ನೋಡಿ, ಚಿಕನ್ ಸಾರು ಕುದೀತಾ ಇದೆ. ಏನೋ ಮಾಡೋಕ್ಕೋಗಿ ಏನೋ ಆಗಿದೆ. ನೋಡೋಣ ಫೈನಲಿ ಟೇಸ್ಟ್ ಹೆಂಗೆ ಬರುತ್ತೆ ಅಂತ. ಪ್ರಜ್ಞಾ ಇಲ್ಲಿ ಪಪ್ಪಾಯ ಕಟ್ ಮಾಡ್ತಾ ಇದ್ದಾಳೆ. ಇದು ಕಬಾಬಿಗೆ ಅಂತ ರೆಡಿ ಮಾಡಿಟ್ಟಿದ್ದೆ ಆವಾಗಲೇ. ಸೊ ಇದ್ರ ಮೇಲೆ ಸ್ವಲ್ಪ ಹಂಗೆ ಕೊತ್ತಂಬರಿ ಉದುರಿಸಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಯಾವಾಗ ಬೇಕೋ ಆವಾಗ ತಿನ್ನೋಕ್ಕೆ ಮುಂಚೆ ಹಂಗೆ ಕಬಾಬ್ ಮಾಡ್ಕೊತೀವಿ. ಚಿಕನ್ ಬೇಯ್ತಾ ಇದೆ ಗೈಸ್. ಸ್ವಲ್ಪ ಅದಕ್ಕೆ ಬೇಯೋದಕ್ಕೆ ಟೈಮ್ ಕೊಡೋಣ ಅಂತ ಹೇಳಿಬಿಟ್ಟು ನಾನು ಹಂಗೆ ಇಲ್ಲಿ ಹೊರ್ಗಡೆ ನಮ್ಮ ಪಿ ಜಿಲಿ ಮೇಲೆ ಚಿಕನ್ ಇರೋ ಕಡೆ ಒಂದು ಓಪನ್ ಸ್ಪೇಸ್ ಇದೆ, ಬಾಲ್ಕನಿ ಥರ. ಸೊ ಹಂಗೆ ಇಲ್ಲಿ ಬಂದು ಸ್ವಲ್ಪ ತಣ್ಣಗಿರೋ ಗಾಳಿ ತಗೊಳ್ಳೋಣ ಅಂತ ನಿಂತ್ಕೊಂಡಿದ್ದೀನಿ. ಮೊದಲೆಲ್ಲ ಇಲ್ಲಿ ಬಂದುಬಿಟ್ಟು ಜಾಸ್ತಿ ಹೊತ್ತು ನಿಂತ್ಕೊತಿದ್ದೆ. ಇಲ್ಲಿ ಮತ್ತೆ ಅಲ್ಲಿ ಮೆಟ್ಲಿದೆ ಅಲ್ವಾ, ಅಲ್ಲಿ ಹೊತ್ಕೊಂಡು ಹಿಂಗೆ ಮೇಲೆ ಹೋದರೆ ಅಲ್ಲಿ ಮತ್ತೆ ಸ್ವಲ್ಪ ಜಾಗ ಸಿಗುತ್ತೆ. ಸೊ ಅಲ್ಲಿ ನಾನು ಮತ್ತು ಪ್ರಜ್ಞಾ ಯಾವಾಗಲೂ ಕೂತ್ಕೊಂಡು ಸಾಂಗ್ ಕೇಳ್ಕೊಂಡು ಮೇಲೆ ನೋಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಬಟ್ ಇವಾಗ ಸ್ವಲ್ಪ ಬ್ಯಾಡ್ಮಿಂಟನ್ ಅದು ಇದು ಸ್ವಲ್ಪ ಹೆಲ್ದಿ ಫ್ರೀಕ್ ಜಾಸ್ತಿ ಆಗಿರೋದ್ರಿಂದಾಗಿ ಸ್ವಲ್ಪ ಆ ಟೈಮನ್ನು ನಾವು ಆಟಾಡೋದಕ್ಕೆ ಅಂತ ಹೇಳ್ಬಿಟ್ಟು ಯೂಸ್ ಮಾಡ್ತಾಯಿದ್ದೀವಿ. ಸೊ ಇವತ್ತು ಚಿಕನ್ ತಿನ್ನಲೇಬೇಕು ಅಂತ ಹೇಳ್ಬಿಟ್ಟು ಹಠ ಕಟ್ಟಿ ಚಿಕನ್ ಮಾಡ್ತಾಯಿದ್ದೀವಿ. ಆ್ಯಕ್ಚುಲಿ ಇಷ್ಟೊತ್ತಿಗೆ ನಾವು ಆಟಾಡೋಕ್ಕೆ ಹೋಗ್ಬಿಡ್ಬೇಕಿತ್ತು. ಬಟ್ ಇಟ್ಸ್ ಓಕೆ. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಎಫೆಕ್ಟಿವ್ ಆಗಿ ಆಡಿದರೆ ಸಾಕಾಗುತ್ತೆ. ಯಾಕಂದರೆ ನಾನು ಆಲ್ಮೋಸ್ಟ್ ಒಂದು 3.5 ಕಿಲೋಮೀಟರ್ ನಡೆದಿದ್ದೀನಿ ಇವತ್ತು. ಸ್ವಲ್ಪ ಜಾಸ್ತಿನೇ ನಡೆದಿದ್ದೀನಿ ಅನ್ಕೊತೀನಿ. ಆಫೀಸಿಂದ ಪಿ ಜಿಗೆ ಬಂದು ಪಿ ಜಿಲಿ ಬ್ಯಾಗ್ ಇಟ್ಟು ಮತ್ತೆ ಚಿಕನ್ ಶಾಪಿಗೆ ಹೋಗಿ ಚಿಕನ್ ತೊಗೊಬಂದು ಮತ್ತೆ ಪಿ ಜಿಗೆ ಬಂದೆ. ಸೊ ನಾರ್ಮಲಾಗಿ 3.5 ಕಿಲೋಮೀಟರ್ ಅಂದರೆ ನಮ್ಮ ಆಫೀಸಿಂದ ಇರುತ್ತೆ. ಬಟ್ ಅಲ್ಲಿಗೆಲ್ಲ ಹೋಗಿ ಬಂದಿರೋದ್ರಿಂದಾಗಿ ಸ್ವಲ್ಪ ಜಾಸ್ತಿನೇ ನಡೆದಿರ್ತೀನಿ. ಸೊ ಹಂಗಾಗಿ ಸ್ವಲ್ಪ ಆಟ ಆಡಿದರೆ ಸಾಕಾಗುತ್ತೆ ಇವತ್ತು. ಬಟ್ ಚಿಕನ್ ತಿಂತಾ ಇದ್ದೀನಲ್ವಾ, ಸೊ ಮತ್ತೆ ಜಾಸ್ತಿ ವಿತ್ ಸ್ಕಿನ್ ಬೇರೆ ತಂದಿರೋದು. ಸೊ ಕ್ಯಾಲ್ರೀಸ್ ಆ್ಯಡ್ ಆಗುತ್ತೆ. ನೋಡೋಣ ಹೇಗಾಗತ್ತೆ ಅಂತ ಹೇಳ್ಬಿಟ್ಟು. ಹಾಯ್ ಗೈಸ್, ಫೈನಲಿ ಆಟ ಮುಗಿಸ್ಕೊಂಡು ಸ್ನಾನನ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಸೊ ಇನ್ನು ಚಿಕನ್ ಸಾರೆಲ್ಲ ರೆಡಿ ಇದೆ, ರೈಸು ಕೂಡ ರೆಡಿ ಇದೆ, ತಿನ್ನೋದಷ್ಟೇ ಬಾಕಿ ಇದೆ. ಸೊ ಹೇಗೆ ಕಾಣಿಸ್ತಾ ಇದೆ ನಾನು ಮಾಡಿರೋ ಚಿಕನ್ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ ಇವಾಗ. ಚಿಕನ್ ಫ್ರೈ ಇದರಲ್ಲಿ ಒಂದು ಬಾಕ್ಸಲ್ಲಿ ನಾವು ರೈಸ್ ಹಾಕಿಟ್ಟಿದ್ದೀವಿ. ಸೊ ಇಬ್ಬರಿಂದ ಸಾಕಾಗುತ್ತೆ. ಸೊ ಇದಿಷ್ಟೇ ಗೈಸ್ ಇವತ್ತಿನ ವ್ಲಾಗ್. ಜಾಸ್ತಿ ಏನು ಸ್ಪೆಷಲ್ ಇರೋಲ್ಲ ಪಿ ಜಿಲಿರೋದ್ರಿಂದಾಗಿ. ಬಟ್ ಹೋಗ್ತಾ ಹೋಗ್ತಾ ಏನಾದರೂ ಹೊಸ ಹೊಸ ಕಂಟೆಂಟ್ ಕೊಡೋದಕ್ಕೆ ಆಗುತ್ತಾ ಅಂತ ಟ್ರೈ ಮಾಡ್ತೀನಿ. ಸೊ ವೀಕೆಂಡಲ್ಲಾದರೆ ಏನಾದರೂ ಒಂದು ಹೊಸದಾಗಿ ಟ್ರೈ ಮಾಡ್ಬೋದು. ಬಟ್ ವೀಕ್ ಡೇಸಲ್ಲಿ ಆಫೀಸಿಂದ ಬರೋದೇ ಲೇಟ್ ಅಲ್ವಾ, ಸೊ ಹಾಗಾಗಿ ಸ್ವಲ್ಪ ಇದಾಗುತ್ತೆ. ಬಟ್ ಸ್ಟಿಲ್ ನಾನು ಏನಾದರೂ ಟ್ರೈ ಮಾಡ್ತೀನಿ, ಏನಾದರೂ ಯೋಚನೆ ಮಾಡ್ತೀನಿ ನಿಮಗೆಲ್ಲ ಬೋರ್ ಆಗದೆ ಇರೋ ಥರ ನಾನು ವ್ಲಾಗ್ನ ಹೇಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು. ಸೊ ಬಂದು ಬಟ್ಟೆನೂ ಕೂಡ ಒಗ್ದಾಕಿದೆ.
5 ನಿಮಿಷದಲ್ಲಿ ಪಟ 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 ಅಂತ ಬಟ್ಟೆ ಒಗೆದು 5 ನಿಮಿಷದಲ್ಲಿ ಸ್ನಾನನೂ ಮಾಡ್ಕೊಂಬಂದಿದ್ದೀನಿ ನೋಡಿ. ಬಟ್ಟೆ ಒಗೆದ್ಬಿಟ್ಟು ಇಲ್ಲೇ ಹಾಕಿದ್ದೀನಿ. ಸೊ ನಾವಿಬ್ಬರು ಬಂದುಬಿಟ್ಟು ಶೂಸ್ ಹೊರ್ಗಡೆ ಇಟ್ಟಿದ್ದೀವಿ. ಸೊ ಸ್ಮೆಲ್ಲೆಲ್ಲ ಇರುತ್ತಲ್ವ ಅದೆಲ್ಲ ಹೋಗಲಿ ಅಂತ ಹೇಳಿಬಿಟ್ಟು. ಸೊ ನಾವು ನಾರ್ಮಲಾಗಿ ಆಟಾಡೋದು ಇಲ್ಲೇ ಕೆಳಗೆ. ಸೊ ಇವಾಗ ನೋಡಿ ಯಾರೂ ಇಲ್ಲ ಜನ. ನಾವು ಆಟಾಡೋಕ್ಕಂತ ಹೋದರೆ ಮಾತ್ರ ಒಂದು ರಾಶಿ ಜನ ಬರ್ತಾರೆ, ಒಂದು ರಾಶಿ ವೆಹಿಕಲ್ಸು ಓಡಾಡ್ತಿರುತ್ತೆ. ಸೊ ಇವಾಗ 10:30 ಆಗ್ತಾ ಬಂದಿದೆ. ಸೊ ಹಂಗಾಗಿ ಜನ ಯಾರೂ ಇಲ್ಲ. ಬಟ್ ಇದ್ರ ಮೇಲೆ ನಮಗೆ ಆಟಾಡೋಕ್ಕಾಗಲ್ಲ, ಯಾಕಂದರೆ ಬೆಳಗ್ಗೆ ಆಫೀಸ್ ಇದೆ, ನಾನು ಅರ್ಲಿ ಮಾರ್ನಿಂಗ್ ಎದ್ದೇಳಬೇಕು, ಹಾಗೆಯೇ ಬೇಗ ಹೋಗಬೇಕು. ಹಾಗಾಗಿ ಸೊ ನಂದಂತೂ ಫ್ರೆಶಪ್ ಆಗಾಯಿತು. ಈಗ ಊಟ ಮಾಡೋದು ಮಲ್ಕೊಳ್ಳೋದು ಅಷ್ಟೇ ಪ್ರಜ್ಞೆ ಬಂದಮೇಲೆ. ಸೊ ನಾಳೆ ವ್ಲಾಗ್ಸಲ್ಲಿ ಮತ್ತೆ ಸಿಗ್ತೀನಿ ಗೈಸ್. ಈ ವ್ಲಾಗ್ ನಿಮಗೆ ಎಂಟರ್ಟೈನಿಂಗ್ ಆಗಿತ್ತು ಅಂತ ಹೇಳಿಬಿಟ್ಟು ನಾನು ಭಾವಿಸ್ತೀನಿ. ಸೊ ನಾಳೆ ಸಿಗೋಣ. ಗುಡ್ ನೈಟ್ ಎವ್ರಿ ಒನ್, ಬಾಯ್.